ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರು ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರಾ, ಪದವಿಯನ್ನು ಕಳೆದುಕೊಳ್ತಾರಾ, ಆ ಭಯ ಆತಂಕ ನಿರಂತರವಾಗಿ ಈಗ ಮನೆ ಮಾಡಿದೆ. ಅದೇ ಕಾರಣಕ್ಕೆ ವಿಜಯೇಂದ್ರ ಅವರು ಈಗ ದೇಶಾದ್ಯಂತ ಟೆಂಪಲ್ ರನ್ನ ಕೈಗೊಂಡಿದ್ದಾರಾ ಗೊತ್ತಿಲ್ಲ. ಯಾಕಂತಂದರೆ ಮೊನ್ನೆ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಮಂಜುನಾಥವನ್ನು ದರ್ಶನವನ್ನು ಪಡೆದುಕೊಂಡು ಬಂದಂತಹ ವಿಜಯೇಂದ್ರ ಇವತ್ತು ತಿರುಪತಿ ತಿರುಮಲ ಕ್ಷೇತ್ರಕ್ಕೆ ತೆರಳಿದ್ದಾರೆ. ಮೊನ್ನೆ ಧರ್ಮಸ್ಥಳ, ಇವತ್ತು ತಿರುಪತಿ ತಿರುಮಲ. ಪದವಿ ಹೋಗುವ ಭಯದಲ್ಲಿ ವಿಜಯೇಂದ್ರ ಟೆಂಪಲ್ ರನ್ ಮಾಡ್ತಾ ಇದ್ದಾರಾ? ಹೆಂಗಿದೆ ಪರಿಸ್ಥಿತಿ ಅಂತಂದರೆ, ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಈಗ ರಾಜ್ಯಾಧ್ಯಕ್ಷರಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡೋ ಸುದ್ದಿಯ ಸದ್ದು ಈಗ ಬಹಳ ಜೋರಾಗಿ ಕೇಳ್ತಾ ಇದೆ. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಟೆನ್ಷನ್ನಿನ ವಾತಾವರಣದಲ್ಲಿ ವಿಜಯೇಂದ್ರ ಅವರಿದ್ದಾರೆ ಗೊತ್ತಿಲ್ಲ. ಇಂದು ತಿರುಪತಿಯ ವೆಂಕಟರಮಣನ ದಿವ್ಯ ಸನ್ನಿಧಾನಕ್ಕೆ ವಿಜಯೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ. ಅದು ಕುಟುಂಬ ಸಮೇತರಾಗಿ ಈಗ ತಿರುಪತಿಯ ಟೂರ್ ಮಾಡಿದಂತಹ BY ವಿಜಯೇಂದ್ರ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ತಿಮ್ಮಪ್ಪನ ದರ್ಶನವನ್ನು ಪಡೆದಂತಹ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕುಟುಂಬ ಸಮೇತ ವೈಯಕ್ತಿಕ ಪ್ರವಾಸದಲ್ಲಿರುವಂತಹ ವಿಜಯೇಂದ್ರ ಅವರು ತಿಮ್ಮಪ್ಪನ ದರ್ಶನ ಮಾಡಿದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ಒಳ್ಳೆಯದಾಗುತ್ತಾ ಗೊತ್ತಿಲ್ಲ. ಆದರೆ ದರ್ಶನ ಮಾಡಿ ಬಂದ ಮೇಲೆ ಮುಖದಲ್ಲಿ ಮಂದಹಾಸ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಲಿಲ್ಲ. ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ವಿಜಯೇಂದ್ರ ಮಾಡ್ತಾ ಇರುವಂತಹ ಈ ಟೆಂಪಲ್. ಅನೇಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಡ್ಡ ಮತದಾನದ ವಿವಾದದಿಂದ ಮುಜುಗರವನ್ನು ಈಗ ಸದ್ಯದ ಮಟ್ಟಿಗೆ ವಿಜಯೇಂದ್ರ ಅವರು ಅನುಭವಿಸ್ತಾ ಇದ್ದಾರೆ. ಪದವಿ ಹೋಗುವ ಭಯದಲ್ಲಿ ಏನಾದರೂ ಟೆಂಪಲ್ ರನ್ ಮಾಡ್ತಾ ಇದ್ದಾರಾ ವಿಜಯೇಂದ್ರ ಗೊತ್ತಿಲ್ಲ. ಯಾಕೆಂತಂದರೆ ಇತ್ತೀಚೆಗಷ್ಟೇ ನಡೆದಂತಹ MLC ಎಲೆಕ್ಷನ್ನಿನ ಅಡ್ಡ ಮತದಾನದ ಪೈಕಿ ವಿಜಯೇಂದ್ರ ಅವರ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಆದರೆ ವಿಜಯೇಂದ್ರ ಅವರು ಒಂದು ಸ್ವಲ್ಪ ಸಮಜಾಯಿಷಿಯನ್ನು, ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟುಕೊಂಡರು. ಆದರೆ ರಾಜ್ಯಾಧ್ಯಕ್ಷರಾಗಿ ಅದರ ಹೊಣೆಯನ್ನು ಸಂಪೂರ್ಣವಾಗಿ ಹೊರುವಂತಹ ಭಾರ ವಿಜಯೇಂದ್ರ ಅವರ ಮೇಲಿದೆ. ಅದು ಎಲ್ಲೋ ಒಂದು ಕಡೆ ಮುಜುಗರವನ್ನು ಉಂಟು ಮಾಡಿದೆ. ಸೋಲೋದು ತಪ್ಪಲ್ಲ, ಅದರ ಸೋತಂತಹ ರೀತಿ ಏನಿದೆಯಲ್ಲ ಅದು ತಪ್ಪು. ಅದು ಹೈಕಮಾಂಡನ್ನು, ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡನ್ನು ಕೆರಳಿಸಿದೆ. ಆ ಕಾರಣಕ್ಕೆ ವಿಜಯೇಂದ್ರ ಅವರು ಅಡ್ಡ ಮತದಾನ ಮಾಡಿರುವಂಥವ್ರು ಯಾರ್ಯಾರು ಅವರನ್ನು ಕಂಡು ಹಿಡಿಬೇಕು ಅಂತ ಹೇಳಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಎಲ್ಲ ಶಾಸಕರನ್ನು ಆಣೆ ಪ್ರಮಾಣ ಮಾಡಿಸ್ತೀನಿ ಅಂತ ಹೇಳಿದರು. ಆದರೆ ಕಾರಣಾಂತರಗಳಿಂದ ಅದು ನಡೀಲಿಲ್ಲ. ಈ ವಿಚಾರವಾಗಿ ದೇವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಕ್ಕಾಗಿ ಅಲ್ಲಿ ಹೋಗಿ ತಪ್ಪು ಕಾಣಿಕೆಯನ್ನು ಸಲ್ಲಿಸಿ ಬಂದರು. 1100 ರೂಪಾಯಿ ತಪ್ಪು ಕಾಣಿಕೆಯನ್ನು ಸಲ್ಲಿಸಿ ಬಂದರು ಧರ್ಮಸ್ಥಳಕ್ಕೆ ಹೋಗಿ. ಇವತ್ತು ವಿಜಯೇಂದ್ರ ಅವರು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಿ ತಿಮ್ಮಪ್ಪನ ದರ್ಶನವನ್ನು ಪಡೆದುಕೊಂಡು ಬಂದಿದ್ದಾರೆ. ಯಾವುದೇ ಪಕ್ಷದ ಸಂಘಟನೆಯ ಕೆಲಸದಲ್ಲಿ ಒಳಗೊಳ್ಳದೆ ಸದ್ಯದ ಮಟ್ಟಿಗೆ ಈಗ ಕುಟುಂಬ ಸದಸ್ಯರ ಜೊತೆಗೆ ತಿರುಮಲ ಕ್ಷೇತ್ರಕ್ಕೆ ಧಾವಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಅಂತಹ ಜಗದೊಡೆಯನ ದರ್ಶನ ಮಾಡಿ ಹೊರಗಡೆ ಬಂದ ಮೇಲೂ ಕೂಡ ವಿಜಯೇಂದ್ರ ಅವರ ಮುಖದಲ್ಲಿ ಬೃಹತ್ ಪ್ರಮಾಣದ ಮಂದಹಾಸ ಅನ್ನುವಂಥದ್ದು ಕಾಣ್ತಾ ಇಲ್ಲ. ಯಾಕೆಂತಂದರೆ ಪ್ರಾಬಬಲಿ ಹೈಕಮಾಂಡಿಂದ ಒತ್ತಡ ಇರಬಹುದು. ಅಡ್ಡ ಮತದಾನದ ಪ್ರಕ್ರಿಯೆಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರ್ಯಾರು, ಅವರ ಪಟ್ಟಿಯನ್ನು ನೀವು ಯಾವಾಗ ನಮಗೆ ತಯಾರು ಮಾಡಿ ಕೊಡ್ತೀರಿ, ಹೆಂಗೆ ಕಂಡುಹಿಡಿತೀರಿ ಅನ್ನುವಂತಹ ಒಂದು ನಾರ್ಮಲ್ ಪ್ರೆಷರ್ ಇರುತ್ತಲ್ರಿ ಹೈಕಮಾಂಡಿಂದ ರಾಜ್ಯದವರಿಗೆ. ಆ ತರಹದ ಪ್ರೆಷರ್ ಪ್ರಾಬಬಲಿ ವಿಜಯೇಂದ್ರ ಅವರ ಮೇಲೆ ಇರಬಹುದು. ಆ ಪ್ರೆಷರ್ನಿಂದ ಈಗ ಸದ್ಯದ ಮಟ್ಟಿಗೆ ಒಂದು ಸಣ್ಣ ಬ್ರೇಕನ್ನು ತೆಗೆದುಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರಾ ವಿಜಯೇಂದ್ರ ಗೊತ್ತಿಲ್ಲ. ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ಲ್ಯಾನ್ಗಳು ನಡೀತಾ ಇದೆಯಲ್ಲ, ಅದು ಒಂದು ವೇಳೆ ಏನಾದರೂ ಸತ್ಯನ ಗೊತ್ತಿಲ್ಲ. ಯಾಕಂತಂದರೆ ಭಾರತೀಯ ಜನತಾ ಪಾರ್ಟಿಯ ಪಡಸಾಲೆಯಲ್ಲಿ, ಪಾಳೆಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಗುಸುಗುಸು ಈಗ ಕೇಳಿ ಬರ್ತಾ ಇದೆ.